ಇದು ನಾನು ಮೀಶೋದಲ್ಲಿ ತಗೊಂಡಿದ್ದೆ ಗೈಸ್. ತುಂಬ ಕಮ್ಮಿ ಅನ್ಸುತ್ತೆ, 300 ಸಮಥಿಂಗ್ ಅಷ್ಟೇ. ಬಟ್ ಇದು ಪ್ಯಾಂಟ್ ಬ್ರ್ಯಾಂಡೆಡ್ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಓ ನೋಡು ಹೆಂಗಾಗೈತೆ. ನಮ್ಮ ಅತ್ತೆ ನಾನು ಚಿಕ್ಕವಳಿದ್ದಾಗ ಕಾಫಿ ಕಾಯಿಸ್ತಾ ಇದ್ದಾರಲ್ಲ, ಅದು ಟೀ ಪುಡಿನ ಹಿಂಗೆ ಅಂಕೋರು ಕಾಫಿ ಟೀ ಬಿಳ್ಳಿ ಅಂತ. ಹಾಕೊಂಡಿಲ್ಲ ನೋಡಿ, ಎಲ್ಲದಕ್ಕೂ ಫುಲ್ಲು ಮಾಡ್ಕೊಂಬರ್ಬೇಕು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು ಕೆಸ್. ಇನ್ನಾರಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಮಾಡಿಬಿಡಿ. ನಾನು ಆಲ್ರೆಡಿ ವರ್ಕೊಂಡಿದ್ದೀನಿ. ಸದ್ಯಕ್ಕೆ ಇವಾಗ ನಾನು ತೊಗೊಂಡಿರುವಂತಹದ್ದು ಬೆಟ್ಟದ ನೆಲ್ಲಿಕಾಯಿ. 1 2 3 4 5 ಬೆಟ್ಟದ ನೆಲ್ಲಿಕಾಯಿ 5 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಮತ್ತು ಈ ಥರ ಪೀಸ್ ಇರುವಂತಹದ್ದು ಕರೆಕ್ಟಾಗಿ 4 ಇಂದ 5 ತೊಗೊಂಡಿದ್ದೀನಿ. ಶುಂಠಿ ನೋಡಿ, ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಿಪ್ಪೆ ಎಲ್ಲ ಆಲ್ರೆಡಿ ರಿಮೂವ್ ಮಾಡಿದ್ದೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಇದನ್ನೆಲ್ಲ ತೆಕ್ಕೊಂಡಿದ್ದೀನಿ ನೋಡಿ. ಇಲ್ಲಿರುತ್ತಲ್ಲ, ಇದನ್ನು ನೀಟಾಗಿ ತೆಕ್ಕೊಬೇಕು. ಒಂಚೂರು ಸಿಪ್ಪೆ ಒಂಚೂರು ಇದ್ರೆ ಏನಾಗಲ್ಲ, ಬಟ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಆಯಿತಾ. ಇದರಿಂದ ಏರ್ ಫಾಲ್ ಕಮ್ಮಿ ಆಗುತ್ತಂತೆ. ಆಮೇಲೆ ಆಗುತ್ತಂತೆ ಅಲ್ಲ, ಆಗುತ್ತೆ. ಮತ್ತು ಸ್ಕಿನ್ ತುಂಬ ಗ್ಲೋ ಆಗುತ್ತೆ ಅಂತ ಆಯಿತಾ. ಸೊ ಈ ಥರ ಎಲ್ಲ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು, ಇಲ್ಲಿ ನೋಡಿ ಆಂಟಿ, ಅಲ್ಲಿ ಇದು ಕರ್ಬೇವಿನ ಸೊಪ್ಪು ಇಟ್ಟಿದ್ದೀನಿ. ಕರ್ಬೇವಿನ ಸೊಪ್ಪು ಮತ್ತು ಲೆಮನ್ 2 ಕೊಡಿ. ನೋಡಿ, ಈ ಥರ ಕಟ್ ಮಾಡ್ಕೊಬೇಕು ಚಿಕ್ಕಕ್ಕೆ, ಅರ್ಥ ಆಯಿತಾ. ಶುಂಠಿನೂ ಈ ಥರ ಸೈಜಲ್ಲಿ ಕಟ್ ಮಾಡ್ಕೊಬೇಕು. ಕಾಣಿಸ್ತಿದ್ಯಾ? ಈ ಥರ ಕಟ್ ಮಾಡ್ಕೊಬೇಕು. ಆಮೇಲೆ ಕ್ಯಾಮ್ರಾ ಆಫ್ ಮಾಡಾದ್ಮೇಲೆ ಇಷ್ಟು ಕಟ್ ಮಾಡ್ತೀನಿ. ಬೆಟ್ಟದ ನೆಲ್ಲಿಕಾಯಿನೂ ಕೂಡ ಅಷ್ಟೇ. ಇಲ್ಲಿ ನೋಡಿ, ಇದನ್ನ ಚೆನ್ನಾಗಿ ಜಜ್ಕೊಂಡ್ರೂ ಆಗುತ್ತೆ ಆಯ್ತಾ, ಬಟ್ ನೀಟಾಗಿ ಬಿಡಿಸ್ಕೊಬೇಕು. ಜಜ್ಜಕ್ಕೆ ಮುಂಚೆ ತೊಳೆದು ನೀಟಾಗಿ ಬಿಡಿಸ್ಕೊಬೇಕು. ಇಲ್ಲಿ ಒಳಗಡೆ ಇದಿರುತ್ತಲ್ಲ ಬೀಜ ಇಷ್ಟು ಮಾಡಿದ್ರೆ ಸಾಕು ನನ್ನ ಪ್ರಕಾರ. ಸೊ ಇವಾಗ ಫುಲ್ ಎಲ್ಲ ಕಟ್ ಮಾಡಿ ಎಲ್ಲ ತೋರಿಸ್ತೀನಿ, ವೆಯ್ಟ್ ಮಾಡಿ. ಸೊ ಗೈಸ್ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಹತ್ರ ಬಂದು ತೋರಿಸಿ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಹೇಳಿದ್ನಲ್ಲ, 5 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. 5 ಈ ಬೆರಳಷ್ಟಪ್ಪ ಇರೋವಂತಹದ್ದು 5 ಶುಂಠಿ ತೊಗೊಂಡಿದ್ದೀನಿ. ಮತ್ತು ಕರ್ಬೇವು ಸೊಪ್ಪು ಇಷ್ಟು ಕರ್ಬೇವು ಸೊಪ್ಪು. ಅದನ್ನ ಏನು ಮಾಡ್ತೀನಿ ಇವಾಗ ನಾನು ಅಂದರೆ, ಈ ಮನೆಯಲ್ಲಿ ಉಪ್ಸಾರು ಚಿಕ್ಕ ಜಾರ್ಗೆ ಹಾಕ್ಕೊಳ್ಳಿ, ಏಕೆಂದರೆ ಚೆನ್ನಾಗಿ ನುಣ್ಣಗಾಗುತ್ತೆ. ಅದಕ್ಕೆ ನಾನೊಂದು ತರಿಸಿದ್ದೆ ಗೈಸ್. ಇದು ಹ್ಯಾಂಡು ಗ್ರೈಂಡರ್ ಬರುತ್ತಲ್ಲ, ಲೈಕ್ ಅದು ಈಗ ಒಂಥರ ತುಂಬ ಅದು ಪ್ಯಾಷನ್ ಆಗಿ ಚೆನ್ನಾಗಿದೆ ಅದೊಂದು. ಬಟ್ ಅದು ತಂದೆ ಏನು ವರ್ಕೇ ಆಗ್ತಲ್ಲ, ಬೇಜಾರಾಯಿತು ನನಗೆ. ಸೊ ಇದಕ್ಕೆ ಒಂಚೂರು ನೀರು ಹಾಕೊಬೇಕು. ನೀರು ಹಾಕಿ ಚೆನ್ನಾಗಿ ಜೀನಿ ಅನ್ನಿಸ್ಬೇಕು. ಬನ್ನಿ, ಹಾಕ್ಕೊಂಡಿದ್ದೀನಿ. ಈ ಮೇಲ್ಗಡೆ ಕ್ಯಾಪ್ ಇದೆಯಲ್ಲ, ಅದೊಂದು ಸ್ವಲ್ಪ ಲೂಸು, ಅದಕ್ಕೆ ಬಿಗ್ಗೆಗೆ ಹೋಗ್ಬಿಟ್ಕೊಂಡಿದ್ದೀನಿ. ಓ ನೋಡು ಹೆಂಗಾಗೈತೆ. ಬಟ್ ಇದು ಎಷ್ಟು ನುಣ್ಣಗಿರ್ಬೇಕು ಅಂದರೆ ಫುಲ್ ನುಣ್ಣಗಿರ್ಬೇಕು. ಆಫ್ ಮಾಡು. ನೀವೇನು ಹೇಳ್ತಾ ಇದ್ದೀರಾ ಅರ್ಥ ಆಗ್ತಾ ಇಲ್ಲ. ಇವಾಗ ನೋಡೋಣ ಹೆಂಗಿರುತ್ತೆ ಅಂತ. ಫ್ರಿಜ್ಗೆ ಇಟ್ಬಿಟ್ಟು ಅದನ್ನ ನೀರು ಹಾಕೊಂಡು ಕುಡಿಯಕ್ಕ ಆಫ್ ಮಾಡು. ಸೊ ನೋಡಿ, ಫೈನಲಿ ಇಷ್ಟು ಹಾಕ್ಬಿಡಿ. ನೀವು ಬಾಗ್ಲು ಆ ಕಡೆಗೆ ಹೋಗಿ ಮಾತಾಡ್ರಿ. ನೋಡಿ, ಇಷ್ಟು ಗ್ರೈಂಡ್ ಆಗಿದೆ.
ಸೊ ಇದನ್ನ ಹೆಂಗೆ ಸೋಸ್ಕೊಬೇಕು ಅಂತ ಡೈರೆಕ್ಟ್ ಹಿಂಗೆ ಆಗಬಾರ್ದು. ಸೊ ಇದೊಂದು ಇದೆಯಲ್ಲ ಬಾವು, ಅದಕ್ಕೆ ನಾನು ಇದು ಇಟ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಬೇರೆ ದೊಡ್ಡದು ಯಾವುದು ಜಾಲರಿ ಥರ ಇಲ್ಲ. ಸೊ ಹಾಗಾಗಿ ಇದನ್ನು ಹಿಂಗೆ ಹಾಕ್ಕೊಳ್ಳೋದು. ಒಂದು ಬಟ್ಟೆಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ತಾನೇ ಆಂಟಿ? ಒಂದು ಬಟ್ಟೆ ಇದೆಯಾ ಚೆನ್ನಾಗಿರೋದು? ಚೆನ್ನಾಗಿರೋದು ವಾಶ್ ಮಾಡಿ. ಯಾಕೆ ಅಂತಂದ್ರೆ ಇದಕ್ಕೆ ಹಾಕೊಂಡ್ರೆ ತುಂಬಾ ನಿಧಾನ ಹಿಂಗೆ ಹಾಕೋಷ್ಟರಲ್ಲಿ ಬರಲ್ಲ. ಅದಕ್ಕೆ ಬಟ್ಟೆಗೆ ಹಾಕೋಣ ಅಂತ ಹೇಳಿ. ಸೊ ಇದೆಲ್ಲ ವೇಸ್ಟೇಜ್ ಅದಾಯ್ತಾ. ಸೊ ಇದು ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ, ಇದು ನಾನು ಮೀಶೋದಿಂದ ಆರ್ಡರ್ ಮಾಡಿಕೊಂಡೆ. ಇದು ಎಷ್ಟು ಅಯ್ಯಯ್ಯೋ ಈ ಥರ ಅಲ್ಲ, ಬಟ್ಟೆ ತೆಳುವಾಗಿರುತ್ತೆ ನೋಡಿ, ಹಾಕ್ಬಿಟ್ಟು ಇದನ್ನ ಹಾಕಿದ್ರೆ ರಸ ಬರುತ್ತಲ್ಲ ಆ ಥರದ್ದು. ಸೋಸಕ್ ಆಗಲ್ಲ ಆಂಟಿ. ಆಕ್ಚುಲಿ ಇದ್ರೊಳಗಡೆ ನಾನು ಇದಾಕಿದ್ದೆ ತೋರ್ಸೋಣ ಅಂತಾನೆ ತಗೊಂಡೆ. ಆಂಟಿ ಕುಡ್ಕೊಂಡ್ಬಿಟ್ಟವ್ರೆ. ಏನಪ್ಪ ಬೀಟ್ರೊಟ್ಟು ಅವರೇ ರಸ ಹಾಕಿ ಇಟ್ಟಿದ್ರು, ಒಂದು 3 ಕಡೆ ಹಾಕಿ. ನಾನೊಂದೆರಡು ಕುಡ್ದಿದ್ದೆ, ಅವ್ರಂಗೆ ಕುಡ್ಕೊಂಡ್ಬಿಟ್ಟವ್ರೆ. ಸೊ ಇದಕ್ಕೆ ಹಾಕ್ಬಿಡೋಣ ಇವಾಗ. ಆಂಟಿ ಏನು ಹೇಳ್ತವ್ರಲ್ಲ. ಸೊ ಹಿಂಗೆ ಹಾಕ್ಬಿಟ್ಟು ತೋರಿಸ್ತೀನಿ ಆಂಟಿ. ಒಂದು ಲೋಟ ಕೊಡಿ ಅಟ್ಲೀಸ್ಟು. ಕೈಯಲ್ಲೆಲ್ಲ ನಾನು ಹಿಂಗೆ ಪ್ರೆಸ್ ಮಾಡಲ್ಲ, ಚೆನ್ನಾಗಿರಲ್ಲ ನೋಡಿ. ಹಿಂಗಿರುತ್ತಲ್ಲ, ಚಿಕ್ಕದು ಕೊಡ್ರಿ. ಇವರು ದೊಡ್ಡದಕ್ಕೆ ಬಂದವ್ರೆ ನೋಡಿ. ಈ ಥರ ಮಾಡ್ಕೊಬೇಕು. ಈ ಥರ ಮಾಡಿದ್ರೆ ವೇಸ್ಟ್ ಆಗುತ್ತೆ ತಾನೇ. ಮಿಕ್ಕದೆಲ್ಲ ಏನು ಮಾಡ್ತೀರಾ? ನಾನು ಹೆಂಗೀಗ ಲೋಟ ನಮ್ಮ ಅತ್ತೆ ನಾನು ಚಿಕ್ಕವಳಿದ್ದಾಗ ಕಾಫಿ ಕಾಯಿಸ್ತಾ ಇದ್ದಾರಲ್ಲ, ಅದು ಟೀ ಪುಡಿನ ಹಿಂಗೆ ಅಂಕೋರು ಕಾಫಿ ಟೀ ಬಿಳ್ಳಿ ಅಂತ ನೋಡಿ. ಆಂಟಿ ನಿಮ್ಮ ವಾಯ್ಸ್ ಕೇಳಿಸುತ್ತೆ, ನಿಮ್ಮ ಪರ್ಸ್ನಲ್ ಟಾಕ್ ಎಲ್ಲ. ಹೋಗಿ ಬಾಲ್ಕನಿಗೆ ಹೋಗಿ ಬಾಗ್ಲಾಕಿ ನೋಡಿ. ಹತ್ರಕ್ಕೆ ತೋರಿಸೋ. ಇವನೊಬ್ಬ ರಸ ಹಿಂಡಿದ್ರೆ ಬರ್ತಾನೆ ಐತಿ. ಸದ್ಯಕ್ಕೆ ಇದನ್ನ ಈ ಪ್ಲೇಟ್ಗೆ ಹಾಕೊಳ್ಳೋಣ, ವೇಸ್ಟ್ ಮಾಡೋದು ಬೇಡ. ಅರ್ಥ ಆಯ್ತಾ? ಕೇಳಿಸ್ತಾ? ನೀಟಾಗಿ ಈ ಥರ ಮಾಡ್ಕೊಬೇಕು. ನಾನು ನೋಡಿ ಎಷ್ಟು ಡೀಟೇಲಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಬೇರೆಯವ್ರು ಯಾರು ಹಿಂಗೆ ಹೇಳಲ್ಲ ನಿಮ್ಗೆ. ಅಯ್ಯೋ ನೆಕ್ಸ್ಟು ನಾನು ಇದು ವೆಯ್ಟ್ ಗೇನ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್. ನಾನು ವೆಯ್ಟ್ ಗೇನ್ ಏನೇನು ಮಾಡ್ತಾಯಿದ್ದೆ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಮಾಡ್ತೀನಿ. ಇದೆಲ್ಲ ರಸ ಹಿಂಡ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್, ಎಲ್ಲ ಒಂದ್ಸಲ ಈ ಥರ ಸ್ಮ್ಯಾಶ್ ಮಾಡಿ ಎಲ್ಲ ನೀರು ಹಿಂಡ್ತಿರಲ್ಲ, ಅದಾದಮೇಲೆ ಒಂದು ಕಡೆ ಹಾಕಿದ್ವಿ ಅಲ್ವ ಇಲ್ಲಿಗೆ, ಅದನ್ನು ಮತ್ತೆ ಬೀಸಾಕ್ಬೇಡಿ. ಮತ್ತೆ ಅದನ್ನು ಕೈಯಲ್ಲಿ ಹಿಂಗೆ ರೌಂಡ್ ಮಾಡಿ ಇಲ್ಲಿ ಹಾಕಿ ನೋಡಿ. ಇದ್ರೊಳಗೆ ಬರುತ್ತೆ ಹಿಂಗೆ. ನಮ್ಮ ಐಡಿಯಾ ಕಷ್ಟಪಟ್ಟು ಮಾಡಬೇಕಾದ್ರೆ ನೋಡಿ, ಇದು ಮಾಡೋಕ್ಕೆ ಮಿನಿಮಮ್ ಅಂದ್ರೂ 30 ಮಿನಿಟ್ಸ್ to 40 ಮಿನಿಟ್ಸ್ ಬೇಕು. ಕಟ್ ಮಾಡಿ ಬ್ಲಾಗ್ ಮಾಡ್ತಾ ಇರೋದು. ಫೈನಲಿ ಡನ್ ನೋಡಿ. ಇಷ್ಟು ವೇಸ್ಟ್ ಆಗಿದೆ ಗೈಸಿ ನೋಡಿ, ಇಷ್ಟು ವೇಸ್ಟ್ ಆಗಿದೆ. ಸೊ ಇದಕ್ಕೆ ಇವಾಗ ಏನು ಮಾಡಬೇಕು ಅಂತ ಅಂದರೆ, ಲೆಮನ್ ಇದೆಯಲ್ಲ ಅದನ್ನ ಹಿಂಗೆ ಮಾಡಿ, ಹಿಂಗೆ ಮಾಡಿದ್ರೆ ಸ್ವಲ್ಪ ಅದು ಲೂಸ್ ಥರ ಆಗುತ್ತೆ, ಟೈಟ್ ಇರೋದು. ಅದನ್ನ ಕಟ್ ಮಾಡ್ಕೊಳ್ಳಿ. ಒಳಗಡೆ ಬೀಜ ಶೀಡ್ಸ್ ಇರುತ್ತಲ್ಲ, ಇದ್ರೂ ಪರವಾಗಿಲ್ಲ, ಅದನ್ನು ಇಲ್ಲಿ ಇರುತ್ತಲ್ಲ ಇದ್ರೊಳಗಡೆ ಹಾಕಿ ಕರೆಕ್ಟಾಗಿ ತೋರಿಸು. 1 ಲೆಮನ್ ಸಾಕು ಗೈಸ್, ಹಾಫ್ ಅಲ್ಲ ಫುಲ್ಲು. ಅಯ್ಯಯ್ಯೋ ಇಂಥ ಕಿತಾಪತಿ ಮಾಡಿದ್ರೆ ನಾನು ಎತ್ತಿದ ಕೈ ನೋಡಿ. ಹೊಸ ಡೈನಿಂಗ್ ಟೇಬಲ್ ಹಿಂಗಾಯ್ತು, ಪರವಾಗಿಲ್ಲ. ನನಗೆ ಈ ಥರ ಇಳಿ ಹಿಂಡೋದು ಅಂದರೆ ತುಂಬ ಇಷ್ಟ. ಸೊ ಅದನ್ನ ಏನು ಮಾಡಬೇಕಂದ್ರೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ ಏನು ಮಾಡಬೇಕು ಅಂದರೆ,
ಈ ಲೋಟ ಇದೆಯಲ್ಲ, ಆ ಲೋಟಕ್ಕೆ ಹಾಕೊಬೇಕು. ಇದು ನೀಟಾಗಿ ತೋರಿಸು. ಲೋಟಕ್ಕೆ ಹಾಕೊಂಡು ಇಲ್ಲಿ ನೋಡಿ, ಎಲ್ಲದಕ್ಕೂ ಫುಲ್ಲು ಮಾಡ್ಕೊಂಬರ್ಬೇಕು. ಗೊತ್ತಾಗ್ತಿದೆಯಾ ಗೈಸ್? ಒಂದೊಂದು ಹುಯ್ಕೊಂಡು ಬಂದರೆ ನಾಳೆ ಥರ ಆಗುತ್ತೆ. ಅಯ್ಯೋ ತುಂಬ ಐತೆ ನಮ್ಮದು ಮಾಡೋದು. ನಾನು ಇದಾಗಿ ಫುಲ್ಲು ಮಿಕ್ಕುತ್ತೆ ಅಂದ್ಕೊಂಡೆ, ನೋಡಿದ್ರೆ ಈ ಕತೆ. ನೋಡಿ ಈ ಥರ ಆಗೋದು ನೋಡಿ. ಇಷ್ಟೇ ಆಗಿದ್ದು ಸದ್ಯಕ್ಕೆ, ಇಷ್ಟು ಬಾಕ್ಸ್ ಆಯಿತು. ಇವಾಗ ಗೊತ್ತಾಯ್ತಲ್ವಾ, ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಒಂದು 6 to 7 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡು ಮಾಡ್ತೀನಿ. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ಫುಲ್ ಕವರ್ ಮಾಡಿ, ನೀಟಾಗಿ ಕವರ್ ಮಾಡಬೇಕು. ಕವರ್ ಮಾಡಾದ್ಮೇಲೆ ಬನ್ನಿ, ಮೇನ್ ಇದೆ ಇಂಪಾರ್ಟೆಂಟು. ಫ್ರಿಡ್ಜ್ ತೆಗೆದು ಫುಲ್ ನಾವು ಇಲ್ಲಿ ನೋಡಿ, ನಾವು ಏನು ತಗೊಳ್ಡು ಎಂತ ಇದಿದ್ರು ಇದು 1 ಮೇಲೆ ಇಡ್ತೀನಿ. ಇವಾಗ ಫುಲ್ಲು ಎಷ್ಟಿದೆ ಅಷ್ಟಕ್ಕೆ ಇಟ್ಬಿಟ್ಟು ಏನು ಮಾಡ್ತೀನಿ, ಇದನ್ನು ತೆಗೆದು ಹುಷಾರಾಗಿ ಇಡಬೇಕು. ಎಲ್ಲಿ ಇಡ್ತೀನಿ ಅದೇನಾಗುತ್ತೆ ನೋಡ್ರಿ, ಇದನ್ನು ಏನು ಮಾಡ್ಬೇಕು ನೀವು ಅಂತ ಅಂದರೆ ಫುಲ್ ಐಸ್ ಕ್ಯೂಬ್ ಆಗುತ್ತೆ. ಅರ್ಥ ಆಯ್ತಾ? ಫುಲ್ ಐಸ್ ಕ್ಯೂಬ್ ಆದಮೇಲೆ ಅದನ್ನು ತೆಗೆದು ಒಂದು ಲೋಟಗೆ ಹಾಕಾದ್ಮೇಲೆ ಫುಲ್ಲು ಸುಡ್ತಿರುತ್ತಲ್ಲ ಬಿಸಿ 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 ನೀರು, ಆ ನೀರನ್ನ ಮಿಕ್ಸ್ ಮಾಡಿ, ಐಸ್ ಕ್ಯೂಬ್ ಆಗಿರುತ್ತಲ್ಲ ಇವಾಗ ಅದನ್ನು ತೆಗೆದು ಒಂದು ಲೋಟಕ್ಕೆ ಹಾಕಿ ಫುಲ್ಲು ಕುದಿತಾ ಇರೋ ನೀರು ಇರುತ್ತಲ್ಲ, ಆ ನೀರು ತೆಗೆದು ಇಲ್ಲಿಗೆ ಹಾಕಿ ಬಿಸಿಯಾಗಿ ಅವಾಗ ಡೈಲಿ ಕುಡೀರಿ. ಸೊ ನಿಮ್ಮ ಗ್ಲೋಯಿಂಗ್ ಸ್ಕಿನ್ ಆಗಿರ್ಬೋದು, ಹೇರ್ ಗ್ರೋತ್ ಬರುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು ಇವತ್ತಿನ ಟಿಪ್ಸ್. ಮತ್ತು ಇನ್ನೊಂದು ವಿಡಿಯೋ ಇದೆ, ಫೇಸ್ ಪ್ಯಾಕ್ ಹೆಂಗೆ ಮನೇಲೇ ಮಾಡೋದು, ಆಂಟಿ ಏನು ಮಾಡಿಕೊಡ್ತಾರೆ ಅಂತ. ಅದನ್ನು ಮೊನ್ನೆ ಮಾಡಿದ್ದೆ, ಅದನ್ನು ಈ ವಿಡಿಯೋಗೆ ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಸದ್ಯಕ್ಕೆ ಬ್ಯೂಟಿ ಟಿಪ್ಸ್ ಅಂತ ಕೇಳಿದ್ರೆ, ಗ್ಲೋಯಿಂಗ್ ಸ್ಕಿನ್ ಅಂತ ಕೇಳಿದ್ರೆ ನಾನು ಇದೊಂದು ಹೇಳಬಲ್ಲೆ. ಅದನ್ನು ಬಿಟ್ಟರೆ ನನಗೆ ಏನೂ ಗೊತ್ತಿಲ್ಲ ಗೈಸ್. ಹಿತಾ ಹೇಳಿತಾ ಹೋಳಿ 4 to 12 o'clock ಕಟ್ಟಾಯಿತು. ನಮ್ಮ ಅಪಾರ್ಟ್ಮೆಂಟಲ್ಲಿ ಇವತ್ತು ಹೋಳಿ ಇದೆ ಗೈಸ್. ರಿಸೀವ್ ಮಾಡು. ಹಿತಾ ಇರೋದು 4 o'clock, ಬಟ್ ಐ ಕಮ್ ಅಟ್ 4:30 or 5. ಓಕೆ ಓಕೆ ಬಾಯ್. I have balloons, 1 colors. I don't have gun. Okay. Yeah. Okay, bye. ಗೈಸ್, ನಾನು ನಿಮ್ಗೆ ತೋರಿಸ್ತೀನಿ ಹೋಳಿಗೆ ಏನೇನು ತಗೊಂಡಿದ್ದೀನಿ ಅಂತ. ಮತ್ತೆ ತೋರಿಸೋದು ಈ ಮನೆಯಿಂದನೇ ನಾನು ಎಲ್ಲ ನೀರು ತುಂಬಿಸ್ಕೊಂಡು ಹೋಗ್ತೀನಿ. ಇವಾಗ ನೀಟಾಗಿ ಕೈಯೆಲ್ಲ ತೊಳಿತೀನಿ, ಆ ಬಲೂನ್ಸ್ ಎಲ್ಲ ಇದು ಮಾಡ್ತೀನಲ್ಲ, ಆವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ಬಾಯ್ ಗೈಸ್. ನಾನು ಅಲ್ಲಿಗೆ ಹೋದ್ಮೇಲೆ ಹೋಳಿ ಆಡೋದೆಲ್ಲ ಬ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ನಾನು 5:30 ಹೋಗ್ತೀನಿ. ತುಂಬ ಟೈಮ್ ಆಗಿಬಿಡುತ್ತೆ, ಲೈಟಿಂಗ್ಸ್ ಎಲ್ಲ ಇರಲ್ಲ ಅಲ್ಲ. ಸೊ ಆಮೇಲೆ ನನ್ನ ಬ್ಲಾಗಲ್ಲಿ ಬೇರೆಯವರೆಲ್ಲ ಕಾಣಿಸೋದು ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಏನು ತೊಗೊಂಡಿದ್ದೀನಿ ಅಂತ ತೋರಿಸಿ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನೋಡಿ, ಈ ಥರ ಕಲರ್ಸ್ದು ಇಷ್ಟು ತೊಗೊಂಡಿದ್ದೀನಿ. ನನಗೆ ತುಂಬ ಜಾಸ್ತಿ ಆಟ ಆಡಲ್ಲ, ಸುಮ್ಮನೆ ತೊಗೊಂಡಿದ್ದೀನಿ. ಇದೊಂದು ಇರಲಿ, ಆಟಾಡೋದನ್ನ ಎಲ್ಲ ಕೇಳಿಕೊಳ್ಳೋಣ ಅಂತ. ಅದಾದಮೇಲೆ ಇದು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ಹೆಂಗೆ ಗೊತ್ತಾ, ಇದು ತೋರಿಸ್ತೀನಿ. ಇದರಲ್ಲಿ ಇದು ಹಿಂಗೆ ಓಪನ್ ಮಾಡಿಬಿಟ್ಟು ನೋಡಿ,
ಇದೊಂದು ನಿಮಗೋಸ್ಕರ ಇದನ್ನ ತೋರಿಸ್ತೀನಿ ಹೇಗೆ ಮಾಡೋದು, ಬನ್ನಿ ಬಾ. ಒಂದರಲ್ಲಿ 34 ಎಷ್ಟು ಸಮಥಿಂಗ್ ಇರುತ್ತೆ ಗೈಸ್. ಫುಲ್ ಗಲೀಜಾಗ್ಬಿಟ್ಟಿದೆ. ಇಟ್ಸ್ ಓಕೆ. ಸೊ ಈ ಥರ ತೊಗೊಂಡಿರ್ತೀರಲ್ವ ನೀವು, ಅದನ್ನ ಏನು ಮಾಡಬೇಕಂದ್ರೆ ಈ ಟ್ಯಾಪಿಗೆ ಹಿಂಗೆ ಹಾಕಬೇಕು. ಇವಾಗ ನಲ್ಲಿ ಆನ್ ಮಾಡಬೇಕು. ಇದೇನೋ ಐ ಥಿಂಕ್ ಚಿಕ್ಕನಲ್ಲಿ ಇರುತ್ತಲ್ಲ ಆ ಟ್ಯಾಪ್ ಹಾಕ್ಬೇಕು ಅನ್ಸುತ್ತೆ ಅಲ್ವಾ. ಸ್ವಲ್ಪ ದೊಡ್ಡ ಆಯಿತು. ಸೊ ಇದು ಯಾವಾಗ ತುಂಬ ಭಾರ ಸಾಕು ನೀರು ಅಂತ ಅನಿಸುತ್ತೆ ಆವಾಗ ಆಟೋಮೆಟಿಕಲಿ ಅದೇ ಬಿಚ್ಕೊಬಿಡುತ್ತೆ. ಸೊ ಇಷ್ಟೇ ಗೈಸ್, ಅದು ಆಗ್ತಾಯಿಲ್ಲ ಕರೆಕ್ಟಾಗಿ. ಸೊ ಬೇಡ ನೋಡಿ, ಇಲ್ಲಿರುತ್ತಲ್ಲ ಅದೇ ರಬ್ಬರ್ ಬ್ಯಾಂಡ್ ಸಮೇತ ಬಿಚ್ಕೊಂಡ್ಬಿಡುತ್ತೆ. ಸೊ ಇಷ್ಟು ಇವತ್ತಿನ ಬ್ಲಾಗ್. ಐ ಹೋಪ್ ನಿಮಗೆ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ. ನೋಡಿ ಹಿಂಗೆ ಮಲಗಿದ್ದಾರೆ, ಇವನ್ ನೋಡಿ ಹಿಂಗೆ ಮಲಗಿದ್ದಾನೆ ಬ್ರೀಜ್. ಪಾಪ ಇದು ನನ್ನ ಸ್ಲಿಪ್ಪರ್ ಮೇಲೆ ಮಲಗೈತೆ. ಬಂಗಾರ. ಸೊ ಅಷ್ಟೇ ಗೈಸ್ ಇವತ್ತಿನ ಬ್ಲಾಗ್. ನೆಕ್ಸ್ಟು ವೆಯ್ಟ್ ಗೇನ್ ಬ್ಲಾಗ್ನ ಮಾಡ್ತೀನಿ. ಸೊ ವೆಯ್ಟ್ ಗೇನ್ ಅಥವಾ ಅಲ್ಲಿರುವಂತಹ ಮಿಂತ್ರಾ ಪಾರ್ಸಲ್ ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಹೇಳ್ಬಿಟ್ಟಿದ್ದೀನಿ ಗೈಸ್. ಇದರಲ್ಲಿ 7,000 ರುಪೀಸ್ ಅಷ್ಟು ಶಾಪಿಂಗ್ ಆಗಿದೆ ಅಂತ. 7 ಅಲ್ಲ 16,000, 17 ಅನ್ಕೊಂಬಿಡಿ. 17,000 ಅಷ್ಟು ವರ್ತ್ ಇಲ್ಲಿರುವಂತಹ ಪ್ರಾಡಕ್ಟ್. ಸೊ ಯಾ ಈ ಡ್ರೆಸ್ ಚೆನ್ನಾಗಿದೆಯಾ? ಫುಲ್ ಡ್ರೆಸ್ ನೋಡಿ. ಇದು ನಾನು ಮೀಶೋದಲ್ಲಿ ತಗೊಂಡಿದ್ದೆ ಗೈಸ್. ತುಂಬ ಕಮ್ಮಿ ಅನ್ಸುತ್ತೆ, 300 ಸಮಥಿಂಗ್ ಅಷ್ಟೇ. ಬಟ್ ಇದು ಪ್ಯಾಂಟ್ ಬ್ರ್ಯಾಂಡೆಡ್.